ನಮಸ್ಕಾರ ವೀಕ್ಷಕರೇ, ಈ ಸಂದರ್ಶನದಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ವಾರ್ಡ್ ನಂಬರ್ 15ರಲ್ಲಿ ವಾಸವಾದಂತಹ ಸಮಾಜ ಸೇವಕರಾದ ಶ್ರೀ ಬಸವರಾಜ್ ವಗ್ನಾರನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ಪೊಲಿಟಿಕಲ್ ಮೊದಲ ಬಾರಿಗೆ ನಾನು ಒಂದು ಪ್ರಶ್ನೆ ಕೇಳಬೇಕಂತ ಹೇಳಿದ್ದೀನಿ. ತಾವು ಈ ಪೊಲಿಟಿಕಲ್ ಕ್ಯಾರಿಯರ್ ಈ ಸಮಾಜ ಸೇವೆಗಳಲ್ಲಿ ಯಾವಾಗ ಮತ್ತೆ ಹೇಗೆ ಪ್ರವೇಶವನ್ನು ಮಾಡಿದ್ದೀರಿ? 1990 ಪ್ರವೇಶ ಆಗಿದೆ. ಮೊಟ್ಟ ಮೊದಲ ಬಾರಿಗೆ 1990ರಲ್ಲಿ ಫಸ್ಟ್ ಇದು ಮಾಡಿದ್ರಿ. ಯಾವ ತರ ನೀವು ಹೆಂಗೆ ಅದರಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೆಂಗ್ ಮನ್ಸೊಳಗೆ ಬಂತು? ಏನ್ ಮುಂಚೆಯಿಂದ ಏನಾರ ಆಸೆ ಇತ್ತಾ? ಏನು ಆಸೆ ಇದ್ದಿಲ್ಲ ಸರ್. ನಮ್ಮ ಫ್ರೆಂಡ್ ಆದಂತ ಅನಂತರಾದ ದೇಶಪಾಂಡೆರವರು ರಾಜಕೀಯಗಳಲ್ಲಿ ಜನಸೇವೆಯನ್ನು ಮಾಡಬೇಕು ಅಂತ ಅವರು ನಮ್ಗೆ ಮನೆ ಮಾಡಿಕೊಂಡಿದ್ರು. ಅವ್ರ ತಕ್ಕ ನಾನು ಹೇಳ್ಕೊಂಡು ಹೋಗಿದ್ದೆ. ಅಂದ್ರೆ 1990ರಲ್ಲಿ ತಾವು ಮೊಟ್ಟ ಮೊದಲ ಬಾರಿಗೆ ಸಮಾಜ ಸೇವೆಗಳನ್ನು ಮಾಡಬೇಕಂತ. ಏನಾರ ಪೊಲಿಟಿಕಲ್ ಕ್ಯಾರಿಯರ್ ಬರಕ್ ಆಸೆಗಳು ಇತ್ತ ನಿಮಗೆ? ಅಂದ್ರೆ ಒಂದು ರಾಜಕಾರಣಿಯಲ್ಲಿ ನೀವು ಬಂದು ಒಂದು ಕೌನ್ಸಿಲರ್ ಆಗ್ಬೇಕು, MLA ಆಗ್ಬೇಕು ಅಂತ ಏನಾರ ಆಸೆದಿಂದಾನೇ ಸ್ಟಾರ್ಟಿಂಗ್ ಇಂದ ಇದಕ್ಕೆ 1990ರಲ್ಲಿ ಬಂದ್ರ ಅಥವಾ ಬರೀ ಜನಸೇವೆ ಮಾಡ್ಬೇಕಂತ ಆಸೆದಿಂದ? ಮುಂದೆ ಜನಸೇವೆನ ಆಸೆ ಮಾಡ್ಬೇಕಂತ ಬಂದಿದ್ವಿ ಸರ್. ಏನು ಆಸೆ ಇರ್ಲಿಲ್ಲ ನಿಮಗೆ? ಮುಂದೆ ಹೋಗಬೇಕು, ಅದಾಗಬೇಕು, ರಾಜಕಾರಣದಲ್ಲಿ MLA ಆಗಬೇಕು, MP ಆಗಬೇಕು ಬಂದಿದ್ದಿಲ್ರಿ. ಆತರ ನಮ್ಮ ಏರಿಯಾದಲ್ಲಿ ನಾವು ಸ್ವಚ್ಛತೆಯನ್ನು ಜನರ ಜಾಗೃತಿಯನ್ನು ನೋಡಿಕೊಂಡು ಡೆವಲಪ್ಮೆಂಟ್ ಗಳು ಸೋಷಿಯಲ್ ವರ್ಕ್ ಮಾಡಕಂತ ಬಂದಿದ್ದೀವಿ ಸರ್. ಏನೇನು ತಾವು ಸೋಷಿಯಲ್ ವರ್ಕ್ ಅಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ತಾವು? ನಾವು ಕೆಲಸ ಕಾರ್ಯಗಳನ್ನು ನಮ್ಮ ದೋಸ್ತರೊಳಗೆ ತುಂಬ ಓದಿವ್ರಿ ಸರ್. ಅವರಲ್ಲಿ ಓದ ನಂತರ ನೇಮಲ ಕೆಲಸಗಳನ್ನು ಹೇಳಿದ್ವಿ ಸರ್. ಶಾಲೆಗೆ ಹೋಗಿದ್ವಿ, ಅವ್ರ ಬುಕ್ಗಳು ಕೊಟ್ಟಿದ್ದೀವಿ ಸರ್. ಶಾಲೆ ಒಳಗೆ ಅಂದ್ರೆ ಬಡತನದಲ್ಲಿ ಇರ್ತಕ್ಕಂತಹ ಮಕ್ಕಳಿಗೆ, ಓದಕ್ಕೆ ಕಷ್ಟ ಆಗಿರದಂತಹ ಮಕ್ಕಳಿಗೆ ಪುಸ್ತಕಗಳು, ಸ್ಕೂಲ್ಸ್, ಕಾಲೇಜಸ್ಗೆಲ್ಲ ಹೋಗಿ ಪೆನ್ಸಿಲ್ಗಳನ್ನೆಲ್ಲ ನೀವು ಡೊನೇಷನ್ಗಳನ್ನು ಅಂದ್ರೆ ಅವರಿಗೆ ಒಂದು ದಾನ ಧರ್ಮ ತರ ಕೊಟ್ಟು ಅವ್ರಿಗೆ ಓದ್ಲಿ ಅಂತ ಹೇಳಿ ಸೌಲಭ್ಯ ಮಾಡ್ಕೊಟ್ಟಿದ್ದೀರಾ. ಇನ್ನಿಷ್ಟು ಈ ತರ ಏನೇನು ಸೌಲಭ್ಯಗಳನ್ನು ತಾವು ಜನರಿಗೆಲ್ಲ ಮಾಡಿದ್ದೀರಾ? ಜನರಲ್ ಸೇವೆ ಅಂತಂದ್ರೆ ಒಳ್ಳೇದು. ಅವರಿಗೆ ಸುಸ್ತಾಗಿತ್ತು, ಜಡ್ಡಾಗಿತ್ತು ಅಥವಾ ಏನೋ ಒಂದು ಸಲತ್ತ ಇತ್ತು, ಹಾಸ್ಪಿಟಲ್ ಕರ್ಕೊಂಡು ಹೋಗೋದಾಗ್ಲಿ, ಅವರಲ್ಲಿ ಉಣೆಯಲ್ಲಿ ಜಗಳ ಗಂಟಾದರೆ ಮತ್ತು ಪೊಲಿಟಿಷನ್ ಹೋಗಿ ಅವ್ರನ್ನ ಬಿಡಿಸ್ಕೊಂಬರೋದಾಗ್ಲಿ ಜಗಳ, ಮತ್ತು ಆಮೇಲೆ ಸ್ಕೂಲಿಗೆ ಹೋಗುವಂತ ಹುಡುಗರು ಮಕ್ಕಳನ್ನು ಹೋಗ್ಲಾರ್ದ ಇದ್ದಲ್ಲಿ ಸ್ಕೂಲಿಗೆ ಹೋಗಂತ ಹೇಳಿ ಕಳ್ಸೋದಾಗ್ಲಿ ಜನರ ಸೇವೆಯನ್ನು ನಾನು ಹೇಳ್ತಾ ಇದ್ದೇನೆ. ಅಂದ್ರೆ ಬಹಳಷ್ಟು ಸಹಾಯಗಳನ್ನು ತಾವು ಜನರಿಗೆ ಮಾಡಿದ್ದೀರಾ. ಒಂದು ಉದಾಹರಣೆಗೆ ಹೇಳ್ಬೇಕಂತಂದ್ರೆ ತಾವು ಹೇಳಿದ ಪ್ರಕಾರ ಯಾರಿಗೂ ಹುಷಾರಿಲ್ಲ, ಅವ್ರಿಗೆ ಆಸ್ಪತ್ರೆ ಮಧ್ಯರಾತ್ರಿ ಹೋಗಬೇಕಂದ್ರೂ ಕೂಡ ತಾವು ಹೋಗಿ ಅವ್ರ ಜೊತೆಗೆ ಫಸ್ಟ್ ಅವರಿಗೆ ಸಹಾಯಗಳನ್ನು ಮಾಡಿದ್ದೀರಾ. ಅನ್ಯಾಯವಾಗಿ ಯಾರಿಗೂ ಪೊಲೀಸ್ನವ್ರು ಹೇಳ್ಕೊಂಡು ಹೋಗಿದ್ದಾರೆ, ಏನೋ ಒಂದು ಘಟನೆಗಳು ನಡೆದಿದೆ, ತಾವು ಹೋಗಿ ಅವ್ರಲ್ಲಿ ಏನ್ ವಿಚಾರಗಳನ್ನು ತಿಳ್ಕೊಂಡು ಅವರಿಗೆ ಬಿಡುಗಡೆಯನ್ನು ಮಾಡಿಸ್ಕೊಂಡು ಬಂದಿದ್ದೀರಾ. ಸುಮಾರು ಜನರಿಗೆ ಸಹಾಯಗಳನ್ನು, ಸಣ್ಣ ಪುಟ್ಟ ಕೆಲಸ ನಮಗೆ ವರದಿ ಬಂದಿರೋ ಪ್ರಕಾರ 2013ನೇ ಇಸ್ವಿಗೆ ನೀವು ಚುನಾವಣೆಗೆ ನಿಂತಿದ್ರಿ. ಇದು 1990ರಲ್ಲಿ ತಾವು ಸಮಾಜ ಸೇವೆಗಳಲ್ಲಿ ಹೋಗಿದ್ರಿ. 2013 ತನಕ ನೀವು ಮಧ್ಯದಲ್ಲಿ ಯಾವುದಕ್ಕೂ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಬೇಕು ಮಾಡಬೇಕು ಅಂತ ಹೇಳಿ ಏನು ಮಾಡಿಲ್ಲ. ಇದು ಮೊಟ್ಟ ಮೊದಲ ಬಾರಿಗೆ 2013ಕ್ಕೆ ಯಾಕೆ ನೀವು ನಿಂತ್ಕೊಳ್ಳೋದಂತಹ ಪರಿಸ್ಥಿತಿ ಏನ್ ಬಂತು? ಹೆಂಗೆ ನಿಮಗೆ ಆಸೆ ಬಂತು? ಆಸೆ ಇಲ್ಲ ಸರ್. ನಾವು ನಮ್ಮ ಮನೆಯೊಳಗೆ ಕುಂತ್ಕೊಂಡ್ರು ಜನರ ಬೆಂಬಲ ಮಾಡೋದು, ನಿಂದ್ರಲೇಬೇಕು ನೀವು, ನಿಮ್ಮಿಂದ ನಮಗೆ ಒಳ್ಳೇದು, ನಮ್ಗೆ ಸಹಾಯ ಬೇಕು, ನೀವು ಒಳ್ಳೆ ಜನ, ಒಳ್ಳೆ ವ್ಯಕ್ತಿ ಅಂತ ಅಂದಾಗ ನಾನು ರಾಜಕೀಯ ನಾವು ಬರಬಹುದು. ಅಂದ್ರೆ ಒಂದು ಯಾವ್ದೋ ಒಂದು ಪೊಸಿಷನ್ ಇಲ್ಲದೆ ಹೋದ್ರು ಕೂಡ ತಾವು ಒಂದು ಜನ ಸೇವೆಗಳನ್ನು ಬಹಳಷ್ಟು ಎಲ್ಲ ಜನಗಳು ಬೆಂಬಲ ಕೊಟ್ಟದಕ್ಕೆ ಅವ್ರ ಮನಸ್ಸು ಮೋಸಬಾರ್ದು ಅಂದ ಸಲುವಾಗಿ ನಾನು ಬಯಲಿ ಬಂದಿದ್ದೆ ಸರ್. ಅಂದ್ರೆ ಅವ್ರದ್ದೆಲ್ಲ ಒತ್ತಾಯದಿಂದ ತಾವು 2013ನೇ ಇಸ್ವಿಗೆ ಒಂದು ಕೌನ್ಸಿಲರ್ ಮಾಡ್ಬೇಕಂತ ಆದ್ರೂ ಜನರಿಂದ ನನ್ನ ಬೆಂಬಲ ಸ್ವಲ್ಪ ಸೋಲು ಅನುಭವ ಆಯ್ತು. ಇರ್ಲಿ ಪರವಾಗಲಿ, ನಾನು ಜನರ ಮೇಲೆ ನಾನು ಕೋಪಲ್ ಮಾಡ್ಕೊಂಡಿಲ್ಲ. ಜನರಿಂದ ಏನಾದ್ರು ತೊಂದರೆ ಆಗಿತ್ತ ನಿಮಗೆ? ಯಾವ ತರ, ಯಾಕೆ ನೀವು ಸೋತ್ರಿ? ಏನ್ ಕಾರಣ ಏನು? ನಿಮ್ಮ ಏರಿಯಾ ಜನ ನಿಮಗೆ ತಿರುಗಿಬಿಟ್ರ? ಏನ್ ಜನ ಏನ್ ಒಳ್ಳೆ ಜನ ಬಿಡ ಸರ್, ಅದು ನಮ್ಲಿಂದ ಏನ್ ಅನಿವಾರ್ಯ ಆಯ್ತಾನ ಆಗಿದೆ. ಅಂದ್ರೆ ಎಲ್ಲೋ ನಿಮ್ ಕಡೆನೆ ಒಂದು ಎಲ್ಲೋ ತಪ್ಪಿದೆ ಮಾಹಿತಿ ನಾವು ಜನರಿಗೆ ತಿಳ್ಕೊಂಡ. ಅಂದ್ರೆ ಜನರು ಒಳ್ಳೆ ವೈಯಕ್ತಿಕವಾಗಿ ಜನದಿಂದ ಏನು ತೊಂದರೆ ಇಲ್ಲ ಸರ್. ಜನ ಒಳ್ಳೇದಂತಾನೆ ತಿಳ್ಕೊಂಡಿನಿ, ಅವ್ರು ಕೆಟ್ಟ ಅಂತ ತಿಳ್ಕೊಂಡಿಲ್ಲ. ಸರಿ, ಇನ್ನು ಮುಂದೆ ನೀವು ಬರ್ತಕ್ಕಂತ ಎಲೆಕ್ಷನ್ ಅಲ್ಲಿ ಮತ್ತೇನಾದ್ರು ಒಂದು ಜನ ಎಲ್ಲ ಒತ್ತಾಯಿಸಿ ನಿಮಗೆ ನಿಲ್ಸಿ ಗೆಲ್ಸಿದ್ರೆ, ಅಥವಾ ಇದೇ 2013ನೇ ಇಸ್ವಿ ಚುನಾವಣೆಯಲ್ಲಿ ನೀವು ಗೆದ್ದಿ ಬಂದಿದ್ದಿದ್ರೆ ನೀವು ಏನು ಒಂದು ವಿಷನ್ ಏನ್ ಇಟ್ಕೊಂಡಿದ್ರಿ, ಏನ್ ಥಿಂಕ್ ಇಟ್ಕೊಂಡಿದ್ರಿ, ನೀವು ಯಾವ ತರ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ? ನಮ್ಮ ಏರಿಯಾದಾಗ ಫಸ್ಟ್ ಮಲ್ಲಿಗೆ ನಮ್ಮ ಏರಿಯಾದೊಳಗೆ ಫಸ್ಟ್ ಮೊದಲೇ ನಮ್ಮ ಬಡವರ ಬಗ್ಗರಿಗೆ ಮನೆ ಬಗ್ಗೆನಾಗ್ಲಿ, ರಸ್ತೆ ಬಗ್ಗೆನಾಗ್ಲಿ, ಶಾಲೆ ಹುಡುಗರಿಗೆ ತೊಂದರೆಗಳಿಂದಾಗಲಿ
ಅವ್ರ ಮನೆಗೆ ಹೋಗಿ ಸ್ಕೂಲಿಗೆ ಕಳಿಸ್ಬೇಕು, ಮಕ್ಕಳಿಗೆ ಹೇಳ್ಬೇಕು, ತಂದೆ ತಾಯಿ ಪಾಲಕರಿಗೆ ಹೇಳ್ಬೇಕು ಅನ್ನೋದು ವಿಚಾರ ನನ್ನಲ್ಲಿ ಇರ್ತದೆ ಸರ್. ಅಂದ್ರೆ ಒಂದು ರಸ್ತೆ ನೆಟ್ಟಿಗೆ ಇಲ್ಲ ನಿಮ್ಮಲ್ಲಿ, ಮನೆ ಬಡವ್ರ ಬಗ್ಗೆ ಮನೆಯಲ್ಲಿ ಆಶ್ರಯ ಮನೆಗಳೇ ಆಗಿಲ್ಲ, ಕೆಲವೊಂದು ಸಮಸ್ಯೆಗಳದಾವ. ಪ್ರತಿಯೊಂದು ತೊಂದರೆ ಇದ್ದಾಗ ಜನರ ಬೆಂಬಲ ಮಾಡ್ಬೇಕಂತ ನಾನು ಒಂದ್ಸಲಿ ಏನಾದ್ರೂ ಗೆದ್ದು ಬಂದಿದ್ರೆ ಈ ಕಷ್ಟವನ್ನು ಪರಿಹಾರ ಮಾಡ್ತಾ ಇದ್ದೀವಿ. ಇನ್ನು ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಪ್ರಕಾರ ನಾವು ನೋಡಿದ ಪ್ರಕಾರ ಈಗ ಸದ್ಯಕ್ಕೆ ಬಹಳ ಹಿಂದುಳಿದಿದೆ. ಇಷ್ಟು ವರ್ಷ ಕೌನ್ಸಿಲರ್ಸ್ಗಳು ಇದ್ರೂ ಕೂಡ ಯಾರು ಅಭಿವೃದ್ಧಿಗಳನ್ನು ಕೆಲಸ ಮಾಡಿಲ್ಲ. ಒಂದು ರಸ್ತೆ ಆಗಿರ್ಲಿ, ಒಂದು ನೀರಿನ ಸಮಸ್ಯೆ ಆಗಿರ್ಲಿ, ನಮ್ಮ ವರದಿಗೆ ಬಂದಿರೋ ಪ್ರಕಾರ ಬಹಳಷ್ಟು ತೊಂದರೆಗಳು ಇದಾವೆ. ನಮ್ಮ ಹಳೆಪೇಟೆ ಒಳಗೆ ಬಂದದ್ರಿಂದ ಹೆಬ್ಬಟ್ಟು ಚಾಪ್ ಮಂದಿ ನಿಂತ ಸರ್, ಅನ್ಪಡ್ ಮಂದಿನೇ ಆದ್ರೆ ಎಜುಕೇಶನ್ ಮಂದಿ ಯಾರಿಲ್ಲ. ಗೌಂಡಿ ನಿಂತೆ, ಕಲ್ಕಟ್ಟೆ ಅವ್ರು ನಿಂತೆ, ಪ್ರತಿಯೊಬ್ಬರು ಈಗ ಹಿಂಗಾಗ್ಬಿಟ್ಟದ. ಜನ ಬೆಂಬಲ ಇದ್ರು ಓದಿದ್ರೆ ಬರ್ತಾರೆ. ಅಂದ್ರೆ ಮಂದಿ ಒಬ್ರು ಒಂದ್ ಸ್ವಲ್ಪ ಸ್ವಚ್ಛತೆ ಮಾಡಿಲ್ಲ ಅವರಿಗೆ ಅದನ್ನು ಆ ಬೆಂಬಲಕ್ಕೆ ನಾನು ಇದು ಮಾಡಿದ್ದೇನೆ. ಅಂದ್ರೆ ಇನ್ ಕೇಸ್ ಆಫ್ ನಿಮಗೆ ಏನಾದ್ರೂ ಆತರ ಒಂದು ಅವಕಾಶ ಸಿಕ್ಕರೆ ಇದು ಜನರಿಗೆ ಇರ್ತಕ್ಕಂತಹ ಕಷ್ಟಗಳು ಅವು ಪರಿಹಾರವನ್ನು ಕೊಡಕ್ಕೆ ಇಷ್ಟಪಡ್ತೀರಾ, ಮಾಡ್ತೀರಾ, ಅಥವಾ ಬೇರೆಯವ್ರ ತರ ತಾವು ಒಂದ್ ಸ್ವಲ್ಪ ಸುಮ್ನೆ ಸತ್ತಾಗ ಬಂದ ಮೇಲೆ? ಇಲ್ಲ ಸರ್, ಜನರ ಬಗ್ಗೆ ನನ್ನ ಮಾಹಿತಿ ಹೆಚ್ಚಿಗೆ ಆದ್ರೆ ಅವ್ರ ಕಷ್ಟ ಅದ ನನಗೆ ಕಷ್ಟ ಇದ್ದಂಗೆ ಅವ್ರ ಕಷ್ಟನ ಅನುಭವನ ನಾವು ನೋಡಬೇಕು ಅಂತ ವಿಚಾರ. ಒಳ್ಳೆಯ ಒಂದು ರೀತಿಯಿಂದ ಒಳ್ಳೆಯ ಗುಣತೆ ಏನೇನು ಅಭಿವೃದ್ಧಿಗಳನ್ನು ಮಾಡ್ಬೇಕಂತ ನಿಮ್ಮ ಮನಸ್ಸೊಳಗೆ ಇಟ್ಕೊಂಡಿದ್ದೀರಾ? ಹೆಣ್ಮಕ್ಳಿಗಾಗಿರ್ಬಹುದು, ಮಕ್ಕಳಿಗಾಗಿರ್ಬಹುದು, ಹೆಣ್ಮಕ್ಳಿಗಾಗಿರ್ಬಹುದು, ಯುವಕರಿಗಾಗಿರ್ಬಹುದು. ಬಹಳ ಕೆಲಸ ಇಲ್ಲದೆ ಅಡ್ಡಾಡ್ತಾ ಇದ್ದಾರೆ ಸುಮಾರು ಒಂದು ಮನೆಗಳಲ್ಲಿ. ಹುಡುಗರು ಕೂಡ ಓದ್ಕೊಂಡಿರು ಕೂಡ ಓದಿದ್ದಾರೆ, ಆದ್ರೂ ಅವರಿಗೆ ಕೆಲಸಕ್ಕೆ ಏನು ಸಿಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಿಮ್ಮ ಏರಿಯಾದಲ್ಲಿ ಬಹಳ ಬಡತನದಲ್ಲಿ ಇರತಕ್ಕಂಥ ಏರಿಯಾ ಇದೆ ಇದು. ಯಾಕಂದ್ರೆ ನಾನು ಈ ಶಹಪುರ್ ಅನ್ನು ಸರ್ವೆ ಮಾಡಿದ ಪ್ರಕಾರ ಇತ್ತೀಚೆಗೆ ಒಂದು ಕೆಲವೊಂದು ಏರಿಯಾಗಳು ಬಹಳ ಸ್ಲಮ್ ಆಗಿದೆ. ಅಂತದ್ರಲ್ಲಿ ನಿಮ್ದು ಏರಿಯಾ ಒಂದು ಸ್ವಲ್ಪ ಸ್ಲಮ್ ಲೆವೆಲ್ಗೆ ನಿಂತಿದೆ ಇವತ್ತು ಯೋಚನೆ ಮಾಡಿದ್ರೆ. ಯಾಕಂದ್ರೆ ಕಣ್ಣಾರ ನೋಡಿ ಬಂದಿರೋದಂತಹ ವಿಷಯ ಇದು. ಇದಕ್ಕೆ ಏನಾರು ಅಭಿವೃದ್ಧಿಗಳು, ಏನಾರು ಡೆವಲಪ್ಮೆಂಟ್ಗಳು ಮಾಡೋದಂತ ನಿಮ್ಮ ಒಂದು ಅನಿಸಿಕೆ ಏನಾರ ಇದೆಯಾ? ಅನಿಸಿಕೆ ಮತ್ತೆ ಆ ಸರ್, ಮತ್ತೆ ಡೆವಲಪ್ಮೆಂಟ್ ಅಂತಾನೆ ಅವರೆಲ್ಲ ಮಾಡಬೇಕು. ಬಡವ್ರ ಬಗ್ಗೆ ಮನೆಯನ್ನು ವಿಚಾರ ಮಾಡಿಕೊಡ್ಬೇಕು. ಒಳ್ಳೆಯ ಜನ ನನಗೆ ಮಾಹಿತಿ ಕೊಟ್ಟು ಅವ್ರಿಗೆ ನಾನು ಒಳ್ಳೆಯ ಮುಂದೆ ತರಬೇಕು ಅನ್ನೋದು. ಎಜುಕೇಶನ್ ಆಗಲಿ, ಮಕ್ಕಳಿಗೆ, ಬಡವ್ರ ಬಗ್ಗರಿಗೆ ಆಗಲಿ, ಮತ್ತು ಆಶ್ರಯ ಮನೆಗಳಾಗಲಿ, ಪ್ರತಿಯೊಂದು ಅವರಿಗೆ ಒಂದು ಸವಲತ್ತುಗಳನ್ನು ನಾನು ಮಾಡ್ಬೇಕಂತ ಅಭಿಪ್ರಾಯ ನಾನು ಇಲ್ಲಿರ್ತೀನಿ. ಅಂದ್ರೆ ಜನರಿಗೆ ನೀವು ಮನವಿ ಮಾಡ್ತಾ ಇದ್ದೀರಾ? ಅಂದ್ರೆ ನನಗೆ ಒಂದು ಅವಕಾಶ ಮಾಡಿಕೊಡಿ, ಮತ್ತೊಂದ್ಸಲಿ ಗೆದ್ರೆ ನಾನು ಇದೆಲ್ಲ ಸೌಲಭ್ಯಗಳನ್ನು ಮಾಡಿಸ್ಕೊಡ್ತೀನಿ ಅಂತ ನಾನು. ಸರಿ, ನಿಮ್ಮ ಏರಿಯಾದ ಹತ್ತಿರ ಶಾಲೆಗಳ ಅಂತ ಹೇಳಿ ಯಾವ್ದಾದ್ರು ಇದಾವ? ಅದು ಸರ್ ನಮ್ಮ ಮನೆ ಅಥವಾ ಬಹಳ ದೂರ ಇದೆಯಾ? ಇಲ್ಲ, ಜ್ಞಾನ ಗಂಗೋತ್ರಿ ಅಂತ ಒಂದು ಪ್ರೈವೇಟ್ ಸ್ಕೂಲ್ ಆಯ್ತು ಸರ್. ಅವರು ನಾರಾಯಣ ಸರ್ ಇದು ಪತ್ರಕರ್ತರ ಸರ್, ಅವರು ಸಾಲಿ ಮಿಷನ್ ಹೊಂಟರಲ್ಲಿ ಜ್ಞಾನ ಗಂಗೋತ್ರಿ ಅಂತ ಪಕ್ಕದಲ್ಲಿ ನಾಗಮಂಡಗುಡಿ ಪಕ್ಕದಾಗ ಅದ ಸರ್. ಅಲ್ಲಿ ಇದಾವೆ. ಅದಕ್ಕೆ ಡೆವಲಪ್ಮೆಂಟ್ಗಳು ನಿಮ್ಮ ಇರೋದಂತ ಏರಿಯಾ ಮಕ್ಕಳು ಎಲ್ಲ ಅಲ್ಲೇ ಓದ್ತಾರೆ. ಅಂಗನವಾಡಿ ಸೌಲಭ್ಯ ಅಂತ ಹೇಳಿ ಏನಾರ ಇದೆಯಾ ಅಥವಾ ಮಾಡ್ಬೇಕು? ಯಾಕಂದ್ರೆ ನೀವು ಮಾತಾಡ್ತಾ ಇರೋದಂತಹ ವಿಡಿಯೋ ಎಲ್ಲ ಈಗ ಸರ್ಕಾರದಿಂದ ಹಿಡಿದು ಜನದಿಂದ ಹಿಡಿದು ಎಲ್ಲರೂ ನೋಡೋದಂತಹ ವಿಡಿಯೋ ಇದೆ. ಇದರಿಂದ ಒಂದು ಒಳ್ಳೆ ಮೆಸೇಜು ಹೋಗ್ಲಿ ಅಂತ ನಮ್ಮ ಅನಿಸಿಕೆ ಇದೆ, ನಮ್ಮ ಇಷ್ಟ ಇದೆ. ಯಾಕಂದ್ರೆ ನಿಮ್ಮ ಏರಿಯಾಗಳು ಬಹಳ ದುಃಖದಿಂದ ನಾನು ಹೇಳ್ತಾ ಇದ್ದೀನಿ, ಏರಿಯಾ ಡೆವಲಪ್ಮೆಂಟ್ ಇವತ್ತು ಎಲ್ಲೆಲ್ಲೋ ಏನೇನೋ ಡೆವಲಪ್ಮೆಂಟ್ಗಳು ನಡೀತಾ ಇದೆ, ಅಂಥದ್ರಲ್ಲಿ ಬಹಳ ಹಿಂದುಳಿದಿದೆ. ಇಲ್ಲಿ ಮನೆಗಳು ನೋಡಿದ್ರು ಕೂಡ ಈ ಸ್ವಚ್ಛತೆಯಿಂದ ನೋಡಿದ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಬಹಳ ಹಿಂದುಳಿದಿದೆ. ನಿಮ್ಮ ಕಡೆಯಿಂದ ಒಂದು ಸಂದೇಶ ಹೋಗ್ಲಿ, ಸರ್ಕಾರಕ್ಕಾಗಿರ್ಲಿ, ಇದಕ್ಕೆ ಸಂಬಂಧಪಟ್ಟಿರೋದಂತಹ ವ್ಯಕ್ತಿಗಳಿಗಾಗಿರ್ಲಿ ಸಂದೇಶ ಹೋಗ್ಲಿ ಅಂತೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಅಂಗನವಾಡಿ ಅಂಥೇಳಿ ನಿಮ್ಮ ಹೆಣ್ಮಕ್ಳಿಗೆ ಅನುಕೂಲ ತಕ್ಕಂತಹ, ಸಣ್ಣ ಸಣ್ಣ ಹುಟ್ಟುತ್ತಾ ಇರೋ ಮಕ್ಕಳಿಗೆ ಅನುಕೂಲ ತಕ್ಕಂತಹ ಅಂಗನವಾಡಿಸುಗಳನ್ನು ನಿಮ್ಮ ಏರಿಯಾದ ಹತ್ರ ಯಾವ್ದಾದ್ರು ಇದಾವ? ಬಹಳ ದೂರ ಐತೆ, ಹತ್ರ ಏನಿಲ್ಲ. ನಿಮಗೆ ಒಂದು ಏರಿಯಾಕ್ಕೆ ಅವಶ್ಯಕತೆ ಇದೆಯಲ್ಲ? ಅಂಗನವಾಡಿ ಬಹಳ ದೂರ ಐತೆ ಅಂದ್ರೆ ಇಲ್ಲಿ ಜನರಿಗೆ ಅವಶ್ಯಕತೆ ಇದೆ. ಅದಕ್ಕೆ ಸಂದೇಶ ಏನ್ ಕೊಡ್ಬೇಕಂತ ಇಷ್ಟಪಡ್ತೀರಾ ಸರ್ಕಾರಕ್ಕಾಗಿರ್ಲಿ? ಇಲ್ಲ, ಮಕ್ಕಳು ಒಳ್ಳೇದು ಓದಲ್ಲಿ ನಮಗೆ ಅಲ್ಲ ನಿಮ್ಮ ಏರಿಯಾದಲ್ಲಿ ಒಂದು ಇಲ್ಲಲ್ಲ, ಒಂದು ಅಂಗನವಾಡಿ ಅನ್ನೋದು ಇಲ್ಲ. ಅದಕ್ಕೆ ಸರ್ಕಾರನೂ ನೋಡ್ತಾ ಇದೆ ನಿಮ್ಮ ವಿಡಿಯೋ. ಈಗ ನಿಮ್ಮ ಮಾತುಗಳು ನಿಮ್ಮ ಏರಿಯಾಕ್ಕೆ ಅವಶ್ಯಕತೆ ಇದೆಯಾ? ಇದೆ ಸರ್, ಅಂಗನವಾಡಿ ಇದ್ರೆ ಒಳ್ಳೇದು ಸರ್. ಬೇಕೇ ಬೇಕಾಗಿದೆಯಾ? ಅದನ್ನ ಸಂದೇಶ ಏನಾರ ನೀಡಬೇಕಂತ ಇದ್ದೀರಾ ಸರ್ಕಾರಕ್ಕೆ? ದಯವಿಟ್ಟು ನಮಗೆ ಈ ತರ ಮಾಡಿಸ್ಕೊಡಿ, ನಾವು ಇದೆಲ್ಲ ಮಾಡ್ಕೊಡಿ, ಅದನ್ನ ಏನಾರ ವಿಷಯ ಮಾತಾಡೋದಾದ್ರೆ ತಾವು ಮಾತಾಡಬಹುದು. ಆದ್ರೆ ಅಭಿಪ್ರಾಯದ ಒಂದು ಮಕ್ಕಳ ಬಗ್ಗೆ ಗೌರ್ಮೆಂಟ್ ಶಾಲೆ ಅದ್ರದ್ದು ಒಳ್ಳೇದಂತ ವಿಚಾರ ಬಂದಿದೆ ನಮ್ಮಲ್ಲಿ ಮಾಹಿತಿ. ಸರಿ, ನಿಮಗೆ ಕೆಲವೊಂದು ಮಾಹಿತಿಗಳು ಸ್ಟಾರ್ಟಿಂಗ್ ಇಂದ ಇರಲಿಲ್ಲ. 1990 ಅಂದ್ರೆ 1990ರಿಂದ ನಿಮಗೆ ಅದಕ್ಕಿಂತ ಮುಂಚೆಯಿಂದನೂ ಒಂದು ಸ್ವಲ್ಪ ಮಾಹಿತಿ ಜಾಸ್ತಿ ಇರಲಿಲ್ಲ. ರಾಜಕಾರಣಿಗಳ ಬಗ್ಗೆ ಆಗಿರ್ಲಿ, ಸಮಾಜ ಸೇವೆಗಳನ್ನು ಮಾಡಬೇಕು ಅಂತ. ನಿಮಗೆ ಮೊಟ್ಟ ಮೊದಲ ಬಾರಿಗೆ ನಿಮಗೆ ಯಾರು ಕರ್ಕೊಂಡು ಹೋದ್ರು ಪೊಲಿಟಿಕಲ್ ಕ್ಯಾರಿಯರ್ ಅಲ್ಲಿ?
ಆ ವ್ಯಕ್ತಿ ಅಂದ್ರೆ ನಿಮಗೆ ಮನ್ಸಾರ ಅವರಿಗೆ ಗುರುಗಳು ಅಂತೇಳಿ ಯಾರಿಗೆ ಬಯಸುತ್ತೆ? ಗುರುಗಳು ಅಂತಂದ್ರೆ ಇದು ಅನಂತರಾವ್ ದೇಶಪಾಂಡೆ ಅಂತ ಅದಾರೆ. ಅವ್ರು ಏನಾಗಿರ್ತಾರೆ? ಅವರು ನಾವು ಕಾರ್ಯಕರ್ತ. ಅವರು ಯಾವ್ದ್ರಲ್ಲಿ? ನಮ್ಮ ಕಾಂಗ್ರೆಸ್ನಿಂದ ಬಂದಿದ್ದರು. ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅವರೇ ನಿಮಗೆ ಫಸ್ಟ್ ಕರ್ಕೊಂಡು ಹೋಗಿದ್ದು? ಇಂಡಿಪೆಂಡೆಂಟ್ ಆಗಿದ್ದೀವಿ ಸರ್, ಉಳ್ಕೊಂಡಿದ್ವಿ. ಇಲ್ಲಿ ಗುರುಪಾಟ್ಲಿ ಎಲ್ಲಿ ಅದಾರೆ MLA ನಾವು ಅವ್ರ ಕಡೆಗೆ ನಾವು ಅಲ್ಲಿ ಉಳ್ಕೊಂಡಿವಿ ಸರ್. ಅವ್ರಿದ್ದಲ್ಲೇ ನಾವು ಇದ್ದೀವಿ ನೋಡ್ರಿ. ಅವ್ರು ಯಾವ ಪಾರ್ಟಿಗೆ ಹೋಗ್ತಾರೆ ಆ ಪಾರ್ಟಿ ನಾವು ಹೋಗೋರು. ಈಗ ಅವ್ರ ಬೆಂಬಲನೇ ನಮ್ಮ ಬೆಂಬಲ ಸರ್. ಅವ್ರ ಅಭಿಪ್ರಾಯನ ನಮ್ದು ಅಭಿಪ್ರಾಯ ಸರ್. ಅಂದ್ರೆ ಅವರೇ ನಿಮಗೆ ಸ್ವಚ್ಛತೆಯಿಂದ ನಿಮ್ಮ ಮನ್ಸಾರ ಹೇಳ್ಬೇಕಂತಂದ್ರೆ ಗುರುಗಳು ಅವರೇ? ಗುರುಗಳು ನಮ್ಮ ಅನಂತರಾವ್ ದೇಶಪಾಂಡೆ ಗುರುಗಳು ಅಂದ್ರೆ ಮೊದಲೇ ಫಸ್ಟ್ ಪ್ಯಾಂಟಿಂಗ್ ಮೊದಲೇ ಹಂತಕ್ಕೆ ಇರಿದ್ದು ಮುಂದೆ ಮಾಡಿದ್ದು ಅವರೇ. ನಮ್ಗೆ ತುಂಬಾ ಒಳ್ಳೇದಾಯ್ತು. ಒಳ್ಳೆ ಮಾತುಗಳನ್ನು ತಾವು ಹಂಚ್ಕೊಂಡಿದ್ದೀರಾ ಜನರ ಮುಂದೆ. ಮತ್ತೆ ಸರ್ಕಾರಕ್ಕೂ ಏನು ಆದೇಶವನ್ನು ನೀಡಬೇಕಾಗಿತ್ತು ಅದೆಲ್ಲ ತಾವು ಎಲ್ಲ ಕೇಳಿದ್ದೀರಾ. ಸರ್ ಅದನ್ನೆಲ್ಲ ಸತ್ಯವಾಗ್ಲು ಇನ್ನಷ್ಟು ನಿಮ್ಮ ಮಾಹಿತಿಗಳನ್ನು ನಮಗೆ ಕಳಿಸ್ಕೊಡಿ. ಯಾಕಂದ್ರೆ ವೀಕ್ಷಕರು ಕಾಯ್ತಾ ಇರ್ತಾರೆ ನಿಮ್ಮಂತವ್ರು ಎಲ್ಲ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು. ಜನರಿಗೆ ತುಂಬಾ ಅವಶ್ಯಕತೆ ಇದೆ. ಇವತ್ತು ನಮ್ಮ ದೇಶ ಮುಂದೆ ಬರಬೇಕು, ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಗಬೇಕು, ನಮ್ಮ ಕರ್ನಾಟಕ ಇದೇನೇ ಡೆವಲಪ್ಮೆಂಟ್, ರಾಜ್ಯನೂ ಡೆವಲಪ್ಮೆಂಟ್ ಆಗಬೇಕು, ನಮ್ಮ ಇಂಡಿಯಾನೇ ಡೆವಲಪ್ಮೆಂಟ್ ಅಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಪ್ರತಿಯೊಂದು ವ್ಯಕ್ತಿಗೂ ಮನಸ್ಸಲ್ಲಿ ಆಸೆಗಳನ್ನು ಇದೆ. ತಾವೆಲ್ಲ ಮುಂದೆ ಬರಬೇಕಂತ ಹೇಳಿದರೆ ತಾವೆಲ್ಲ ಏನೇನೋ ಅಭಿವೃದ್ಧಿಗಳನ್ನು, ಕೆಲಸಗಳನ್ನು, ಕಾರ್ಯಗಳನ್ನು ಮಾಡ್ತೀರಾ. ನಮ್ಮ ಆನ್ಲೈನ್ ಮುಖಾಂತರ ನಾವೆಲ್ಲ ನಮಗೆ ಕಳಿಸ್ಕೊಡಿ. ಯಾಕಂದರೆ ನಿಮ್ಮ ಇನ್ಫಾರ್ಮೇಷನನ್ನು ಜನರಿಗೂ ನಾವು ತೋರಿಸ್ತೀವಿ. ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ಬೇಕಂತ ಇದ್ದೀನಿ ಸರ್. ನಮ್ಮ ಇಂಡಿಯಾದಲ್ಲಿ ನಮ್ಮ ಮನ್ಸಾರ ನಮಗೆ ತುಂಬ ನೋವಾಗದಂತಹ ವಿಷಯ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಸಣ್ಣ ಮಕ್ಕಳಿಗೆಲ್ಲ ಕೆಲಸ ಕಾರ್ಯಕ್ಕೆ ಅಂದರೆ ಬಾಲ ಕಾರ್ಮಿಕಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸಣ್ಣ ಮಕ್ಕಳಿಗೆಲ್ಲ ಕೆಲಸ ಕಾರ್ಯಕ್ಕೆ ಕಳಿಸ್ತಾ ಇದ್ದಾರೆ, ವಿದ್ಯಾಭ್ಯಾಸಕ್ಕೆ ಅವ್ರು ಕಳಿಸ್ತಾ ಇಲ್ಲ. ನಿಮ್ಮ ಏರಿಯಾದಲ್ಲಿ ಸುಮಾರು ಜನನು ಈಗಲೂ ಉಳ್ಕೊಂಡಿದ್ದಾರೆ. ಆ ಥರ ನಾವೆಲ್ಲ ಯೋಚನೆ ಮಾಡಿದ್ದೀರಾ? ಕಷ್ಟಪಟ್ಟು ಅವರಿಗೆಲ್ಲ ಶಾಲೆಗಳಿಗೆ ಕಳಿಸಿದ್ದೀರಾ? ಒಳ್ಳೆ ಸರ್, ಒಂದೆರಡು ಮನೆಗೆ ಹೋಗಿ ಅವ್ರಿಗೆ ಸ್ಕೂಲಿಗೆ ಕಳ್ಸಕ್ಕೆ ಆದ್ರೂ ಇದಾವೆ. ಅಂತವರಿಗೆ ನೀವು ಅವ್ರ ತಂದೆ ತಾಯಿಗೆ ಏನ್ ಸಂದೇಶವನ್ನು ನೀಡಬೇಕಂತ ಇದ್ದೀವಿ? ಅವ್ರ ತಂದೆ ತಾಯಿ ಪಾಲಕರಿಗೆ ಹೋಗಿ ಮನೆಗೆ ಹೋಗಿ ಹುಡುಗರು ಮಕ್ಕಳನ್ನ ಶಾಲೆಗೆ ಕಳಿಸ್ರಿ, ಮುಂದೆ ಇಂಜಿನಿಯರ್ ಮಾಡ್ರಿ, ಡಾಕ್ಟರ್ ಮಾಡ್ರಿ, ಸರಿಯಾಗಿ ಓದ್ತೀರಿ ಅಂತ ನಾವು ಪಾಲನೆ. ನಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಏನ್ ಸಲಹೆ ಕೊಡ್ಬೇಕಂತ ಇದ್ದೀರಾ? ಯಾಕಂದ್ರೆ ಈ ವಿಡಿಯೋ ಪ್ರತಿಯೊಬ್ರು ನೋಡೋದಂತಹ ನಮ್ಮ ಮಾಧ್ಯಮ ಮುಖಾಂತರ ತಾವು ಅವರಿಗೆ ಏನು ಸಲಹೆ ಕೊಡ್ಬೇಕಂತ ಹೇಳಿದೀರ ಅವ್ರ ತಂದೆ ತಾಯಿಗೆ? ಮಕ್ಕಳನ್ನ ಸರಿಯಾಗಿ ಶಾಲೆ ಕಳ್ಸಿರಿ, ಸರಿಯಾಗಿ ಓದಲಿ, ಮುಂದೆ ಮಕ್ಕಳನ್ನ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ ಮಾಡಿಸಬೇಕು, ವಿದ್ಯಾಭ್ಯಾಸ ಆಗಬೇಕು. ಗೌರ್ಮೆಂಟ್ ಎಲ್ಲಾ ಸವಲತ್ತುಗಳನ್ನ ಕೊಡುತ್ತಿದ್ದಾರೆ. ಬುಕ್ ಪುಸ್ತಕ ಎಲ್ಲ ಮುಂಚೆ ನಮ್ಮ ನಿಮ್ಮ ಕಾಲದಲ್ಲಿ ಎಲ್ಲ ಕೊಟ್ಟಾರ. ಹೌದು, ನಮ್ಮ ನಿಮ್ಮ ಕಾಲದಲ್ಲೆಲ್ಲ ತುಂಬಾ ಕಷ್ಟ ಆಯ್ತು. ನಾವು ಬಡತನದಾಗ ಓದಿದ್ದ ಸತ್ಯ. ನಮ್ಮ ಕಾಲ ಚಪ್ಪಲಿ ಸ್ಕೂಲ್ಗೆ ಹೋಗಿ ನಿಜ ನಿಜ ನಿಜ. ಈಗ ಬೆಲ್ಟ್ ಟೈ ಎಲ್ಲ ಬೂಟ್ ಸೂಟ್ ಹಾಕೊಂಡು ಎಲ್ಲ ಕಳಿಸ್ತಾರೆ ಮಕ್ಕಳಿಗೆ. ಇದನ್ನು ಸವಲತ್ತುಗಳನ್ನು ವಿದ್ಯಾಭ್ಯಾಸ ಬೇಕು. ಮಕ್ಕಳನ್ನು ಒಂದೆರಡು ಮುಟ್ಟು ಮನೆಗೆ ಹೋಗಿ ಬಾಗಿಲಿಗೆ ಹೋಗಿ ಸ್ಕೂಲಿಗೆ ಕಳಿಸಿ ಬಂದಿನಿ ಅವರಿಗೆ. ನಿಜ ನಿಜ ನಿಜ. ಯಾಕಂದ್ರೆ ನಿಮ್ ಕಾಲದಲ್ಲಿ ಎಲ್ಲ ಒಂದು ಪೆನ್ಸಿಲ್ ಕೂಡ ನಾವು ತಗೊಳ್ಬೇಕಾದ್ರೆ ನಮ್ದೇ ಸ್ವತಃ ದುಡ್ಡಲ್ಲಿ ತಗೊಳ್ಬೇಕಾಗಿದೆ. ಇವತ್ತು ಸರ್ಕಾರದಿಂದ ಸುಮಾರಷ್ಟು ಸೌಲಭ್ಯಗಳನ್ನು ಇವತ್ತು ಪುಸ್ತಕಗಳಿಂದ, ಬಟ್ಟೆಗಳಿಂದ ಪ್ರತಿಯೊಂದು ಸೌಲಭ್ಯಗಳನ್ನು ಅವ್ರ ಫೀಸ್ ಇಲ್ಲ, ಫೀಸ್ 50 ರೂಪಾಯಿ ಫೀಸ್ ಕೊಟ್ಟೇನ್ರಿ, ಬುಕ್ಕಿಗೆ ಕೊಟ್ಟೇನಿ ಅವ್ರಿಗೆ. ಅಂದ್ರೆ ತಾವು ತಮ್ಮ ಜೋಬಿಂದ ಕೊಟ್ಟಿ ಸಹಾಯಗಳನ್ನು ಮಾಡಿದ್ದಾರೆ. ಆದ್ರೂ ಯಾಕೆ ಜನ ಹಿಂದೆ ತಿರುಗ್ತಾರೆ? ಯಾಕೆ ಓದಕ್ಕೆ ಮಕ್ಕಳಿಗೆ ಕಳಿಸ್ತಾ ಇಲ್ಲ, ಇದ್ ಮಾಡ್ತಾ ಇಲ್ಲ? ಏನ್ ಕಾರಣ ಇರ್ಬೋದು? ಇಲ್ಲ, ಬಡತನ ಸರ್, ಹೊಲ ಮನೆ ಅಂತ ಹೋಗ್ತಾವ್ರೆ ಸರ್. ಸಾಲಿ ಮಾಡ್ತಾವ, ತುಂಬಾ ಕಷ್ಟ ಇದೆ, ಬಡತನದೊಳಗ ಆ ಮಕ್ಕಳು ದುಡ್ಕೊಂಡ್ ಕಳಿಸ್ತಾರೆ ಸರ್. ಆದಷ್ಟು ಸಾಧ್ಯ ಆದಷ್ಟು ನಾವು ನಮ್ಮ ಮನೆ ಪಾಲಕರು ಹೋಗಿ ತಿಳಿಸಿ ಹೇಳಿಸಿ, ಗೌರ್ಮೆಂಟ್ ಇಲ್ಲಿ ಶಾಲೆಗಳು ಅದಾವ, ಅನುಕೂಲ ಅದಾವ, ಎಲ್ಲ ಊಟ ಬಟ್ಟೆ ಉಚಿತ ಎಲ್ಲ ಕೊಡ್ತಾರಂತ ನಾನು ಮಾಹಿತಿಯನ್ನು ತಿಳಿಸಿ ಬಂದಿದೆ ಸರ್. ಇದು ತುಂಬಾ ನೋವಾದಂತಹ ವಿಷಯ. ಏನಂತಂದ್ರೆ ಎಂತೆಂತ ಮನೆ ಇದಾವ ಅಂತಂದ್ರೆ ಅವ್ರ ಮಕ್ಕಳು ಹೋಗಿ ದುಡ್ಕೊಂಡ್ ಬಂದ್ರೆ ಅವ್ರ ಮನೆ ಒಲೆ ಉರಿಯೋದು, ಈ ತರನು ಒಂದು ಪರಿಸ್ಥಿತಿ ಇದೆ. ಇದನ್ನು ಅನಿವಾರ್ಯ ಆಗಿ ನಾನು ಹೇಳಿ ಬಂದಿದ್ದೀನಿ. ಸರ್ಕಾರದ ಕರ್ತವ್ಯನೂ ಇರುತ್ತೆ ಇಲ್ಲಿ ಮುಂದೆ ಬಂದು ಇಂಥ ಎಲ್ಲ ದೃಷ್ಟಿಗಳನ್ನು ನೋಡ್ಬಿಟ್ಟು ಅವರು ದೂರ ಮಾಡಬೇಕು, ಕಷ್ಟಗಳನ್ನು ದೂರ ಮಾಡಿ ಅವರಿಗೆಲ್ಲ ಸೌಲಭ್ಯಗಳನ್ನು ನೀಡಬೇಕಂತ ಹೇಳಿದ್ದಾರೆ. ಒಳ್ಳೆ ತಾವೆಲ್ಲ ಮಾತುಗಳನ್ನು ಆಡಿದ್ದೀರಾ, ಹಂಚ್ಕೊಂಡಿದ್ದೀರಾ. ಏನೇನು ವಿಷನ್ಗಳು ನೀವು ಮುಂದೆ ಏನು ಮಾಡ್ಬೇಕಂತ ಹೇಳಿದ್ದೀರಾ, ಏನು ಮಾಡಿದ್ದೀರಾ ಎಲ್ಲ ನಮ್ಮ ಮುಂದೆ, ನಮ್ಮ ವೀಕ್ಷಕರ ಮುಂದೆ ಎಲ್ಲ ತಾವು ಕ್ಯಾಮ್ರಾ ಮುಂದೆ ಮಾತಾಡಿದ್ದೀರಾ. ಒಳ್ಳೆ ಕಾರ್ಯಗಳನ್ನು ತಾವು ಇನ್ನಷ್ಟು ಮಾಡೋದಂತ ಹೇಳಿ ವಿಷನ್ಗಳನ್ನು ಇಟ್ಕೊಂಡಿದ್ದೀರಾ. ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಈ ಮಾತುಗಳನ್ನು ನಾವು ಮುಗಿಸ್ತಾ ಇದ್ದೀವಿ. ವೀಕ್ಷಕರೇ, ತಾವು ಕೇಳಿದಿರಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲ್ಲೂಕಿನ ವಾರ್ಡ್ ನಂಬರ್ 15 ವಾಸವಾದಂತಹ ಸಮಾಜ ಸೇವಕರಾದ ಶ್ರೀ ಬಸವರಾಜ್ ಅವರ ಮಾತುಗಳನ್ನು ತಾವು ಕೇಳಿದಿರ. ಇನ್ನಷ್ಟು ಇವರ ಮಾಹಿತಿಗಳನ್ನು ತಾವು ಪಡೆಯಲು ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.